ಇನ್ನು ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಿ ಖಾತಾಗಳಿಗೆ ಈಗ ಎ ಖಾತಾ ಮಾನ್ಯತೆ ಕೊಡೋಕೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಇದರಿಂದಾಗಿ ಒಂದು ರೀತಿ ಸಿಹಿ ಸುದ್ದಿ ಸಿಕ್ಕಂತೆ ಆಗಿದೆ. ಎ ಖಾತಾ ಮಾನ್ಯತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. 2024ರ ಸೆಪ್ಟೆಂಬರ್ 30ರ ಒಳಗಿನ ಅವಧಿ, ಈ ಅವಧಿ ಒಳಗಡೆ ಯಾವೆಲ್ಲ ಖಾತಾಗಳಾಗಿದ್ದಾವೆ ಬಿ ಖಾತಾಗಳು ಅದೆಲ್ಲವೂ ಕೂಡ ಸಕ್ರಮವಾಗುತ್ತೆ. ಆಸ್ತಿ ಪರಿಶೀಲನಾ ಸಮಿತಿ ವರದಿಯನ್ನು ಆಧರಿಸಿ ಈ ಮಾನ್ಯತೆ ನೀಡಲಾಗ್ತಾ ಇರೋದು. ಬಿ ಖಾತಾದಾರರ ಆಸ್ತಿ ಪರಿಶೀಲನೆ ನಡೆಸಿದಂತಹ ಸಮಿತಿ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಅಕ್ರಮ ಕಟ್ಟಡಗಳ ನಿರ್ಮಾಣ ತಡೆಗೆ ಈಗ ಬಿಬಿಎಂಪಿ ಸಜ್ಜಾಗಿದೆ. ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಬಿ ಖಾತಾದಾರರಿಗೆ. ಯಾಕೆ ಅಂತಂದ್ರೆ ಯಾವುದೇ ಥರದ ಮೂಲಸೌಕರ್ಯ ಬಿ ಖಾತಾದಾರರಿಗೆ ಸಿಗೋದಿಲ್ಲ. ಅಂದರೆ ಬೆಸ್ಕಾಂ ಇರ್ಬೋದು, BWSSB ಇರ್ಬೋದು, ಈ ರೀತಿಯಾಗಿ ಸೊ ಒಂದು ಬೇಸಿಕ್ ಅಮ್ಯುನಿಟೀಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಬಿ ಖಾತಾದಾರರಿಗೆ ಅದು ಖಾತ್ರಿ ಆಗಿರೋದಿಲ್ಲ. ಸೊ ಹೀಗಾಗಿ ಬಿ ಖಾತಾ ಯಾರ್ಯಾರ ಹತ್ರ ಇದೆಯೋ, ಯಾರೆಲ್ಲ ಸೈಟ್ ಕಟ್ಕೊಂಡಿದ್ದಾರೋ ಆ ಬಿ ಖಾತಾಗಳನ್ನ ಎ ಖಾತಾ ಮಾಡೋದಕ್ಕೆ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ಸರ್ಕಾರದ ಈ ನಿರ್ಧಾರ ಒಂದು ರೀತಿ ಒಂದು ಇನ್ಕಮ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದು ಕೂಡ ಆಗಿದೆ, ಜೊತೆಗೆ ಅಕ್ರಮ ಕಟ್ಟಡಗಳ ನಿರ್ಮಾಣವನ್ನ ತಡೆಗಟ್ಟಿ ಸಕ್ರಮ ಮಾಡೋದು ಕೂಡ ಆಗಿದೆ. ಸೊ ಯಾವ ರೀತಿಯಾಗಿ ಇದನ್ನು ನಾವು ನೋಡಬಹುದು ಅಂತ ರಾಹುಲ್, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿ ಖಾತಾದಾರರಿಗೆ ಇದ್ದಂತಹ ಗೊಂದಲವನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಮಹತ್ವದ ಹೆಜ್ಜೆಯನ್ನ ರಾಜ್ಯ ಸರ್ಕಾರ ಕೈಗೊಂಡಿರುವಂತದ್ದು. ಇದು ಜುಲೈ 17ರ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಬಿ ಖಾತಾದಾರರಿಗೆ ಎ ಖಾತವನ್ನ ಕೊಡಬೇಕು, ಕಾನೂನು ಮಾನ್ಯತೆಯನ್ನ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಅದು ಈಗ ಅಧಿಕೃತ ಆದೇಶ ಆಗಿ ಹೊರಹೊಮ್ಮಿರುವಂತದ್ದು. ಇದ್ರ ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಿ ಖಾತಾದಾರರಿದ್ರು. 2009ರಿಂದ ಬಿ ಖಾತೆಯನ್ನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೊಡಲಾಗ್ತಿತ್ತು ಅನ್ನುವಂತಹ ಮಾಹಿತಿ ಈ ಒಂದು ಕಮಿಟಿಗಿತ್ತು. ಅಂದ್ರೆ 2009ರ ಪೂರ್ವದಲ್ಲಿ ಕೊಟ್ಟಂತಹ ಎಲ್ಲ ಖಾತೆಯನ್ನು ಕೂಡ ಮಾನ್ಯತೆ ಮಾಡಲಾಗಿದೆ. ಯಾಕಂದ್ರೆ ಎ ಖಾತಾ ಅಂತ ಅದನ್ನ ಪರಿಗಣನೆ ಮಾಡಲಾಗಿದೆ. ಯಾಕಂದ್ರೆ ಈ ಬಿ ಖಾತಾ ಅನ್ನುವಂತಹ ಕಾನ್ಸೆಪ್ಟ್ ಶುರುವಾಗಿರುವಂತಹದ್ದೇ 2009ರಿಂದ. ಸೊ ಹಾಗಾಗಿ 2009ರಿಂದ 2024ರ ಸೆಪ್ಟೆಂಬರ್ 30ಕ್ಕೆ ಸೆಪ್ಟೆಂಬರ್ಗೆ ಈ ಬಿ ಖಾತಾವನ್ನು ಕೊಡೋದನ್ನ ಸ್ಥಗಿತಗೊಳಿಸಲಾಗಿತ್ತು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಒಂದು ಏನು ಬಿ ಖಾತಾ ಕೊಡುವಂತಹ ಪರಿಕಲ್ಪನೆ ಇಲ್ಲ. ಸೊ ಹಾಗಾಗಿ ಅದನ್ನ ಸ್ಟಾಪ್ ಮಾಡಲಾಗಿತ್ತು. ಸೊ 2009ರಿಂದ ಸೆಪ್ಟೆಂಬರ್ ವರೆಗೂ ಬಿ ಖಾತಾವನ್ನ ಇಶ್ಯೂ ಕೊಡ್ಲಾಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಕೊಟ್ಟಂತಹ ಎಲ್ಲ ಖಾತೆಯನ್ನು ಕೂಡ ಈಗ ಮಾನ್ಯತೆ ಮಾಡಿ ಎ ಖಾತಾ ಅಂತ ಪರಿಗಣನೆ ಮಾಡಲಾಗಿದೆ. ಬಟ್ ಒಂದಷ್ಟು ಮಾನದಂಡಗಳನ್ನಂತೂ ಹಾಕಿದ್ದಾರೆ. ಅವರಿಗೆ ಒಂದಷ್ಟು ರೂಲ್ಸ್ ಗಳಂತೂ ಇರುತ್ತೆ, ಯಾವ್ಯಾವ ಸೈಟು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಸೊ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ಖಾತೆಯನ್ನು ಹೊಂದಿರುವ ಲಕ್ಷಾಂತರ ಸಂಖ್ಯೆಯಲ್ಲಿ ಕಟ್ಟಡ ಮಾಲೀಕರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿ ಖಾತಾದಾರರಿಗೆ ಕಾನೂನು ಮಾನ್ಯತೆ ಇರಲಿಲ್ಲ. ಸರ್ಕಾರದ ಒಂದು ಅರೆ ಅನುಮತಿಯನ್ನ ಪಡ್ಕೊಂಡು ಕಟ್ಟಡಗಳನ್ನ ಕಟ್ಕೊಳ್ತಾ ಇದ್ರು. ಜೊತೆಗೆ ಇವರಿಗೆ ಒಂದಷ್ಟು ಫೆಸಿಲಿಟಿಗಳು ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಸಮಸ್ಯೆಯಲ್ಲಿ ಇದ್ರು. ಅವರೆಲ್ಲರಿಗೂ ಕೂಡ ಈಗ ಕಾನೂನು ಮಾನ್ಯತೆಯನ್ನು ಕೊಡೋದ್ರ ಮೂಲಕ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ರಾಹುಲ್, ರೈಟ್ ಪ್ರಗತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.